ಚಿಪ್ಸ್ ಕೂಲ್ ಡ್ರಿಂಕ್ಸ್ ದೇಹಕ್ಕೆ ಸ್ಲೋ ಪಾಯ್ಸನ್. ಹೌದು, ಒಂದೇ ಒಂದು ಪ್ಯಾಕೆಟ್ ಚಿಪ್ಸ್ ಮತ್ತು ತಣ್ಣನೆಯ ಕೂಲ್ ಡ್ರಿಂಕ್ಸ್ ಆರೋಗ್ಯಕ್ಕೆ ಮಾರಕವಾಗಿ ಪರಿಣಮಿಸಬಹುದು. ಬಾಯಿ ಚಪ್ಪಲಕ್ಕೆ ನಾವು ತಿನ್ನುವ ಚಿಪ್ಸ್, ರೆಡಿಮೇಡ್ ಜ್ಯೂಸ್ಗಳು ಸ್ಲೋ ಪಾಯ್ಸನ್ ರೀತಿ ವರ್ತಿಸುತ್ತವೆ. ಎಚ್ಚರವಾಗಿರಬೇಕು. ನಮ್ಮ ಮಕ್ಕಳಿಗೆ ನಾವೇ ವಿಷ ಪ್ರಾಶನ ಮಾಡಿಸಿದಂತಾಗ್ತಿದೆ ಅನ್ನೋದು ಭಯಾನಕ ವಿಷಯವಾಗಿದೆ. ಹಲವರಿಗೆ ಇದು ಸಾಮಾನ್ಯ ಅಭ್ಯಾಸ. ಸಿನಿಮಾ ನೋಡುವಾಗ, ಸ್ನೇಹಿತರ ಜೊತೆಗೆ ಸಮಯ ಕಳೆಯುವಾಗ ಅಥವಾ ಹಸಿವಾದಾಗ ಚಿಪ್ಸ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಮೊದಲ ಆಯ್ಕೆಯಾಗಿರುತ್ತದೆ. ಆದರೆ ಇವುಗಳನ್ನು ಆಗಾಗ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ಅಭ್ಯಾಸ ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ. ಹಸಿವಾದಾಗ ಒಂದು ಪ್ಯಾಕೆಟ್ ಚಿಪ್ಸ್, ಬಿಸ್ಕೆಟ್ ಅಥವಾ ಇತರ ಪ್ಯಾಕೇಜ್ಡ್ ಸ್ನಾಕ್ಸ್ ತಿನ್ನುವುದು ಹಲವರಿಗೆ ಸಾಮಾನ್ಯ ಅಭ್ಯಾಸ. ಒಮ್ಮೊಮ್ಮೆ ಇಂತಹ ಆಹಾರ ಸೇವಿಸುವುದು ದೊಡ್ಡ ಸಮಸ್ಯೆಯಾಗದಿದ್ದರೂ ಪ್ರತಿದಿನ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸ್ನಾಕ್ಸ್ ಸೇವಿಸುವ ಅಭ್ಯಾಸ ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ವಿಶೇಷವಾಗಿ ಹೆಚ್ಚು ಸಂಸ್ಕರಿಸಿದ ಕೆಲವು ಪ್ಯಾಕೇಜ್ಡ್ ಸ್ನಾಕ್ಸ್ಗಳಲ್ಲಿ ಉಪ್ಪು, ಸಕ್ಕರೆ, ಕೊಬ್ಬು ಮತ್ತು ಕ್ಯಾಲೋರಿ ಪ್ರಮಾಣ ಹೆಚ್ಚಿರಬಹುದು. ಅದೇ ಸಮಯದಲ್ಲಿ ದೇಹಕ್ಕೆ ಅಗತ್ಯವಿರುವ ನಾರಿನಾಂಶ, ಪ್ರೋಟೀನ್ ಹಾಗೂ ಕೆಲವು ಅಗತ್ಯ ಪೋಷಕಾಂಶಗಳು ಕಡಿಮೆ ಇರಬಹುದು. ಇಂಥ ಆಹಾರವನ್ನು ಪದೇ ಪದೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲೋರಿ ಸೇರುವ ಸಾಧ್ಯತೆ ಹೆಚ್ಚುತ್ತದೆ. ಅತಿಯಾದ ಸ್ನಾಕ್ಸ್ ಸೇವನೆಯಿಂದ ತೂಕ ಹೆಚ್ಚಳ ಮತ್ತು ಬೊಜ್ಜಿನ ಅಪಾಯ ಹೆಚ್ಚಬಹುದು. ಉಪ್ಪಿನ ಅಂಶ ಹೆಚ್ಚಿರುವ ಆಹಾರವನ್ನು ನಿರಂತರವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು ರಕ್ತದೊತ್ತಡದ ಸಮಸ್ಯೆಗೆ ಕಾರಣವಾಗುವ ಅಂಶಗಳಲ್ಲಿ ಒಂದಾಗಬಹುದು. ಸಕ್ಕರೆ ಹೆಚ್ಚಿರುವ ಸ್ನಾಕ್ಸ್ಗಳ ಅತಿಯಾದ ಸೇವನೆಯು ಹಲ್ಲಿನ ಆರೋಗ್ಯಕ್ಕೂ ಹಾನಿ ಮಾಡಬಹುದು. ಇದರ ಜೊತೆಗೆ ಹೊಟ್ಟೆ ತುಂಬುವಷ್ಟು ಸ್ನಾಕ್ಸ್ ತಿನ್ನುವುದರಿಂದ ಹಣ್ಣು, ತರಕಾರಿ, ಬೇಳೆ, ಧಾನ್ಯ ಮತ್ತು ಪ್ರೋಟೀನ್ ಯುಕ್ತ ಆಹಾರಗಳಂತಹ ಪೌಷ್ಟಿಕ ಆಹಾರವನ್ನು ಸೇವನೆ ಕಡಿಮೆಯಾಗಬಹುದು. ಇದರಿಂದ ಒಟ್ಟಾರೆ ಆಹಾರದ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಹಾಗಂತ ಎಲ್ಲ ಸ್ನಾಕ್ಸ್ಗಳು ಆರೋಗ್ಯಕ್ಕೆ ಕೆಟ್ಟದ್ದು ಎಂದರ್ಥವಲ್ಲ. ಯಾವ ರೀತಿಯ ಸ್ನಾಕ್ಸ್ ಆಯ್ಕೆ ಮಾಡ್ತೇವೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವಿಸುತ್ತೇವೆ ಎಂಬುದು ಮುಖ್ಯವಾಗುತ್ತೆ. ಚಿಪ್ಸ್, ಕರಿದ ಪದಾರ್ಥಗಳು ಮತ್ತು ಹೆಚ್ಚು ಸಕ್ಕರೆ ಇರುವ ತಿಂಡಿಗಳ ಬದಲಿಗೆ ಹಣ್ಣುಗಳು, ಕಡಿಮೆ ಉಪ್ಪಿನ ಬೀಜಗಳು, ಮೊಸರು ಅಥವಾ ಇತರೆ ಪೌಷ್ಟಿಕ ಆಯ್ಕೆಗಳನ್ನು ಬಳಸಬಹುದು. ಅದೇ ರೀತಿ ಸಕ್ಕರೆ ಹೆಚ್ಚಿರುವ ಕೂಲ್ ಡ್ರಿಂಕ್ಸ್ಗಳನ್ನು ಆಗಾಗ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವ ಅಭ್ಯಾಸ ಆರೋಗ್ಯದ ಮೇಲೆ ಹಲವು ರೀತಿಯ ದುಷ್ಪರಿಣಾಮಗಳನ್ನು ಉಂಟು ಮಾಡಬಹುದು. ಸಾಮಾನ್ಯವಾಗಿ ಅನೇಕ ಸಾಫ್ಟ್ ಡ್ರಿಂಕ್ಸ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಮತ್ತು ಕ್ಯಾಲೋರಿಗಳು ಇರುತ್ತವೆ. ಇವುಗಳನ್ನು ನಿಯಮಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಕ್ಯಾಲೋರಿ ಸೇರುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ದೀರ್ಘಾವಧಿಯಲ್ಲಿ ಸಕ್ಕರೆ ಹೆಚ್ಚಿರುವ ಪಾನೀಯಗಳ ಅತಿಯಾದ ಸೇವನೆಯು ಬೊಜ್ಜು ಹಾಗೂ ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಳದೊಂದಿಗೆ ಸಂಭವಿಸುತ್ತದೆ. ಕೂಲ್ ಡ್ರಿಂಕ್ಸ್ನಲ್ಲಿರುವ ಸಕ್ಕರೆ ಹಲ್ಲುಗಳ ಆರೋಗ್ಯಕ್ಕೂ ಸಮಸ್ಯೆ ಉಂಟಾಗಬಹುದು. ಇನ್ನು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಸಕ್ಕರೆಯನ್ನು ಬಳಸಿಕೊಂಡು ಆಮ್ಲ ಉತ್ಪಾದಿಸುತ್ತವೆ. ಇದರಿಂದ ಹಲ್ಲಿನ ಮೇಲ್ಮೈಗೆ ಹಾನಿಯಾಗಿ ಹಲ್ಲು ಹುಳುಕು ಅಥವಾ ದಂತಕ್ಷಯದ ಅಪಾಯ ಹೆಚ್ಚಬಹುದು. ಕೆಲವು ಆಮ್ಲೀಯ ಸಾಫ್ಟ್ ಡ್ರಿಂಕ್ಸ್ಗಳು ಹಲ್ಲಿನ ಎನಾಮೆಲ್ ಸವೆತಕ್ಕೂ ಕಾರಣವಾಗಬಹುದು. ಸಕ್ಕರೆ ಹೆಚ್ಚಿರುವ ಪಾನೀಯಗಳನ್ನು ನಿರಂತರವಾಗಿ ಸೇವಿಸುವ ಆಹಾರ ಪದ್ಧತಿಯು ಹೃದಯ ಮತ್ತು ಮೆಟಬಾಲಿಕ್ ಆರೋಗ್ಯದ ಮೇಲೂ ಪ್ರತಿಕೂಲ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಜೊತೆಗೆ ಕೆಲವು ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಕೆಫಿನ್ ಇರಬಹುದು. ಅತಿಯಾದ ಕೆಫಿನ್ ಸೇವನೆಯಿಂದ ಕೆಲವರಲ್ಲಿ ನಿದ್ರಾಹೀನತೆ, ಅಶಾಂತಿ ಅಥವಾ ಹೃದಯ ಬಡಿತ ಹೆಚ್ಚಾಗಬಹುದು. ಆದರೆ ಒಮ್ಮೆ ಕೂಲ್ ಡ್ರಿಂಕ್ಸ್ ಕುಡಿದರೆ ಆರೋಗ್ಯ ಹಾಳಾಗುತ್ತದೆ ಎಂದರ್ಥವಲ್ಲ. ಎಷ್ಟು ಪ್ರಮಾಣದಲ್ಲಿ ಮತ್ತು ಎಷ್ಟು ಬಾರಿ ಸೇವಿಸುತ್ತೀರಿ ಎಂಬುದು ಮುಖ್ಯವಾಗುತ್ತೆ. ಪ್ರತಿದಿನ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ನೀರು, ಸಕ್ಕರೆ ಸೇರಿಸದ ಮಜ್ಜಿಗೆ ಅಥವಾ ಕಡಿಮೆ ಸಕ್ಕರೆಯ ಪಾನೀಯಗಳನ್ನು ಆಯ್ಕೆ ಮಾಡಬಹುದು ಉತ್ತಮ. ಒಟ್ಟಿನಲ್ಲಿ ಆರೋಗ್ಯದ ಮೇಲೆ ನಿಧಾನವಾಗಿ ದುಷ್ಪರಿಣಾಮ ಬೀರುವ ಅನಾರೋಗ್ಯಕರ ಆಹಾರ ಪದ್ಧತಿಗೆ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯ. ಚಿಪ್ಸ್ ಬದಲಿಗೆ ಹಣ್ಣು, ಬೀಜಗಳು, ಕಡಿಮೆ ಉಪ್ಪಿನ ಆರೋಗ್ಯಕರ ಸ್ನಾಕ್ಸ್ಗಳನ್ನು ಆಯ್ಕೆ ಮಾಡಬಹುದು. ಇನ್ನು ಕೂಲ್ ಡ್ರಿಂಕ್ಸ್ ಬದಲಿಗೆ ನೀರು, ಸಕ್ಕರೆ ಸೇರಿಸದ ಮಜ್ಜಿಗೆ ಅಥವಾ ಸಕ್ಕರೆ ಅಂಶ ಕಡಿಮೆ ಇರುವ ಪಾನೀಯಗಳನ್ನು ಆಯ್ಕೆ ಮಾಡಬಹುದು ಉತ್ತಮ. ಒಟ್ಟಿನಲ್ಲಿ ಚಿಪ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಅನ್ನು ಅಪರೂಪಕ್ಕೆ ನಿಯಮಿತ ಪ್ರಮಾಣದಲ್ಲಿ ಸೇವಿಸುವುದಕ್ಕಿಂತ ಅವುಗಳನ್ನು ಪ್ರತಿದಿನದ ಅಭ್ಯಾಸವನ್ನಾಗಿ ಮಾಡಿಕೊಳ್ಳುವುದೇ ಹೆಚ್ಚು ಕಳವಳಕಾರಿ. ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ನಿಯಮಿತ ವ್ಯಾಯಾಮ ದೀರ್ಘಾವಧಿಯ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ ಅಂತ ಹೇಳ್ಬೋದು.